ಈಗಾಗಲೇ ಉತ್ತಮವಾಗಿ ಸ್ವಾಮಿಯನ್ನು ಕ್ಷೇತ್ರದ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು ಕ್ಷೇತ್ರದ ತಂತ್ರಿಗಳಿಗೆ ನಮಸ್ಕಾರ ತಿಳಿಸಿಕೊಂಡು ಬಂದಂಥ ಎಲ್ಲ ಪತ್ರಿಕಾ ವರದಿಗಾರ ಮಿತ್ರರಿಗೆ ಮತ್ತು ಎಲ್ಲ ನಮ್ಮ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿಯ ವಿವಿಧ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿಕೊಂಡು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದ ಹಾಗೆ ಈ ಬ್ರಹ್ಮಕಲಶದ ಸಮಿತಿಯನ್ನು ನಾವು ರಚನೆ ಮಾಡಿದರೂ ಕೂಡ ಬ್ರಹ್ಮಕಲಶದ ಸಮಿತಿ ಮತ್ತು ಜೀರ್ಣೋದ್ಧಾರ ಕೆಲಸಗಳು ಒಟ್ಟೊಟ್ಟಿಗೆ ಆಗೋದು ನಮಗೆ ಸಂತೋಷ. ಯಾಕೆಂತೇಳಿದರೆ ಈ ಬ್ರಹ್ಮಕಲಶ ಸಮಿತಿಯವರು ಕೇವಲ ಬ್ರಹ್ಮಕಲಶಕ್ಕೆ ಮಾತ್ರ ಸೀಮಿತ ಅಲ್ಲ, ಅದರ ಕಾರ್ಯಕ್ರಮ ಮಾತ್ರ ತಿಳಿದಿಲ್ಲ. ನಮ್ಮ ಹೇಗೆಂತೇಳಿ ನಮ್ಮ ಈ ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ನಾವು ದೇವಸ್ಥಾನದ ಒಳಗೆ ಮುಖ್ಯವಾಗಿ ನಾವು ಅಲ್ಲಿ ನೀವು ಹೋದರೆ ನೋಡ್ಬೋದು, ಆ ನೆಲದಲ್ಲಿ ಹಾಕಿದಂಥ ಗ್ರಾನೈಟನ್ನು ನಮ್ಮ ಊರಿನವರು ಜೀರ್ಣೋದ್ಧಾರದ ಒಂದು ಅಂಗವಾಗಿ ನಾನು ಅದನ್ನು ಇದರಲ್ಲಿ ನಮ್ಮ ಕಾಂಟ್ರಾಕ್ಟ್ ಕೊಡುವಾಗ ಕೇಳುವಾಗ ಅವರು ಸುಮಾರು ಅದಕ್ಕೆ ಸ್ಕ್ವೇರ್ ಫೀಟಿಗೆ 115 ರೂಪಾಯಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಊರಿನವರು ಸಮಾಧಾನದ ಮೂಲಕ ಅವರು ಕೇವಲ 2.5 ದಿವಸದಲ್ಲಿ ಸುಮಾರು 3 ಲಕ್ಷದಷ್ಟು ಹಣದ ವ್ಯವಸ್ಥೆಯನ್ನು ಅವರು ಉಳಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಕೇವಲ ಬ್ರಹ್ಮಕಲಶ ಮಾತ್ರ ಅಲ್ಲ, ಜೀರ್ಣೋದ್ಧಾರ ಕೆಲಸದಲ್ಲಿ ಕೂಡ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಶ್ರಮಿಸಿದ್ದಾರೆ. ನೀವು ಈಗಾಗಲೇ ನೋಡಿರ್ಬೋದು ಇನ್ವಿಟೇಷನಲ್ಲಿ ನಮ್ಮ ದೇವಸ್ಥಾನದ ಬ್ರಹ್ಮಕಲಶದ ಸಮಯದಲ್ಲಿ ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ 1-2-3 ದಿವಸ ಭಜನೆಯನ್ನು ಕೂಡ ಇಟ್ಟಿದ್ದೇವೆ. ಬೇರೆ ಯಾವುದೇ ಸಭೆ ಕಾರ್ಯಕ್ರಮಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವುದಿಲ್ಲ. ನಾವು ಯಾಕೆ ಮಾಡಿದ್ವಿ ಅಂತ ಹೇಳಿದರೆ, ಇಲ್ಲಿ ನಾವು 12 ವರ್ಷಕ್ಕೊಮ್ಮೆ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಜನರು ಅದನ್ನೇ ನೋಡಿಕೊಂಡು ಹೇಗೆ ತಂತ್ರಿಗಳು ದೇವಸ್ಥಾನದ ಒಂದು ಪುನಃ ಪ್ರತಿಷ್ಠೆ ಅಥವಾ ಬ್ರಹ್ಮಕಲಶ ಹೇಗೆ ಮಾಡ್ತಾರೆ ಅಂತ ಕೇಳಿಕೊಂಡು ಅದನ್ನೇ ತಿಳಿಲಿಕ್ಕೆ ಜನರು ಬರಲಿ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಭೆ ಸಮಾರಂಭ ನಾವು ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅವಕಾಶಗಳಿರ್ತದೆ. ಆದರೆ ಈ ಧಾರ್ಮಿಕ ಕಾರ್ಯಕ್ರಮ ನೋಡಲಿಕ್ಕೆ 12 ವರ್ಷಕ್ಕೊಮ್ಮೆ ಮಾತ್ರ ಅವಕಾಶ ಇರೋದು. ಆದರೆ ಅದೇ ರೀತಿಯಲ್ಲಿ ನಾವು ಯಾವುದೇ ಇತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಲ್ಲ. ಇನ್ನು ಆದರೆ ಕೊನೆಯ ದಿವಸದಲ್ಲಿ ಒಂದು ನಾಟಕವನ್ನು ಇಟ್ಟುಕೊಂಡಿದ್ದೇವೆ, ಅಷ್ಟೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು ಇಡೀ ಕಾರ್ಯಕ್ರಮದಲ್ಲಿ. ಮತ್ತು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದರೆ ಪ್ರತಿ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಸಾಧಾರಣ ರಾತ್ರಿ 10 ಗಂಟೆವರೆಗೆ ಇರ್ತದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರ್ತದೆ, ರಾತ್ರಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಈ ಅನ್ನ ಸಂತರ್ಪಣೆಗೆ ನಾವೆಲ್ಲ ಹೊರೆಕಾಣಿಕೆ ಮುಖಾಂತರ ಅದಕ್ಕೆ ಅಥವಾ ಇತರ ದಾನಿಗಳ ಮುಖಾಂತರ ಕೂಡ ನಾವು ಅದನ್ನು ಧನಹಿತಗಳನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅವರಿಗೆಲ್ಲ ನಾನು ಇಷ್ಟವರೆಗೆ ನಮಗೆ ನೀಡಿದ್ದೇವೆ ಎಲ್ಲರಿಗೂ ನಾನು ಕೃತಜ್ಞನಾಗಿ ಇದ್ದೇನೆ. 3 ಕಾರ್ಯಕ್ರಮ ಹೇಳಿದರು. ಪ್ರಥಮವಾಗಿ ನಮ್ಮ ಬ್ರಹ್ಮರಥ, ನೀವು ನೋಡುವುದು ಈಗಾಗಲೇ ನಾವು ಆ ರಥವನ್ನು ಹಿಡಿಯುವಂಥ ಗದ್ದೆಯಲ್ಲಿ ಇಟ್ಟಿದ್ದೇವೆ. ರಥವನ್ನು ಮೊನ್ನೆ ದಿನಾಂಕ 1 ತಾರೀಕಿಗೆ ನಾವು ಅದನ್ನು ಶಿಲ್ಪಿಯ ಕೈಯಿಂದ ಇಲ್ಲಿಗೆ ಭವ್ಯವಾಗಿ ಮೆರವಣಿಗೆ ಮುಖಾಂತರ ನಮ್ಮ ದೇವಳಕ್ಕೆ ಬರಮಾಡಿಕೊಂಡಿದ್ದೇವೆ. ಇನ್ನು ಅದರ ನಾಡ್ದು ದೇವರಿಗೆ ಅದು ಅರ್ಪಿತ ಆಗಲಿಕ್ಕಿದೆ. ಆ ಬ್ರಹ್ಮರಥ ಕೂಡ ಅದರ ಅದರ 5ನೇ ತಾರೀಕು ರಥೋತ್ಸವ ಇದೆ. ಆದರೆ ಈ ಹಿಂದೆ ನಮ್ಮ ಊರಿನ ವಿಶ್ವಕರ್ಮದವರು ಅದರ ಮೇಲಿನ ಶೃಂಗಾರವನ್ನೆಲ್ಲ ಮಾಡ್ತಾಯಿದ್ರು. ಇನ್ನು ಮುಂದೆ ಹಾಗಿಲ್ಲ, ಅದು ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರಕ್ಚರ್ನ ಮುಖಾಂತರ ಆಗ್ತದೆ. ಅದು ನಮ್ಮ ಬಜೆಟಲ್ಲಿ ಇಲ್ಲ, ಅದು ಎಡಿಷನಲ್ ಕಾರ್ಯಕ್ರಮ. ಹಾಗೆ ಇದು ಕೊಡಿಮರ ಸಹ ಕೂಡ ನೀವು ನೋಡ್ಬೋದು. ಇವತ್ತಿನ ಸಂಜೆವರೆಗೆ ಮುಗಿಸಿಕೊಡ್ತಾ ಅಂತ ಹೇಳಿದ್ದಾರೆ. ಅದು ಕೆಲಸ ತಾಮ್ರದ ಕೆಲಸ ಮಾತ್ರ ಬಾಕಿ ಇದ್ದದ್ದು. ಮತ್ತು ಒಳಗಿನ ಗುಡಿಗಳದ್ದು, ಈಶ್ವರನ ಗುಡಿ ಮತ್ತು ತೀರ್ಥಮಠ, ಅದರ ಕೆಲಸವು 90% ಆಗಿದೆ. ನಮ್ಮ ಗರ್ಭಗುಡಿಯ ಕೆಲಸ ಅದರ ಮೇಲೆ ಪೇಂಟ್ ಮಾಡುವಂಥದ್ದು ಇದು ಕೆಲಸ ಆಗ್ತಾ ಉಂಟು. ಇವತ್ತು ನಾವು ನೋಡ್ಬೋದು, ಒಂದು ನಮ್ಮ ಇನ್ವಿಟೇಷನಲ್ಲಿ ಇಲ್ಲದಂಥ ಕಾರ್ಯಕ್ರಮ ನಾವು ಈ ನಾಗರಕಟ್ಟೆ ಕೂಡ ದುರಸ್ತಿ ಆಗಬೇಕಾದಂಥ ನಿಟ್ಟಿನಲ್ಲಿ ಇವತ್ತು ಅದನ್ನು ಸಂಕೋಚ ಮಾಡಿದ್ದೇವೆ. ನಾವು ಬ್ರಹ್ಮಕಲಶ ದಾರಿನಲ್ಲಿ ಅದು ಪುನಃ ಪ್ರತಿಷ್ಠೆ ಆಗಲಿದೆ. ಇನ್ನು ಮುಂದೆ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮ ತಂತ್ರಿಗಳ ಮಾರ್ಗದರ್ಶನವೇ ಮುಖ್ಯರಂತೆ. ನಾವು ನಮ್ಮ ಊರಿನವರಿಗೂ ಕೂಡ ಅದಕ್ಕೆ ಸಹಕಾರ ನೀಡೋದಕ್ಕೆ ನಾನು ಅತ್ಯಂತ ಅವರಿಗೆ ಆಭಾರಿಯಾಗಿದ್ದೇನೆ. ಯಾಕೆಂತೇಳಿದರೆ ಇಲ್ಲಿ ಸ್ವತಂತ್ರ ನಾವು ನೀವು ನೋಡಿರ್ಬೋದು, ಯಾವ ಒಂದು ಬ್ರಹ್ಮಕಲಶದಲ್ಲಿ ಕೂಡ ಒಂದು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಸಭಾ ಕಾರ್ಯಕ್ರಮ ಇಲ್ಲದೆ ಯಾವುದೇ ಒಂದು ಬ್ರಹ್ಮಕಲಶ ಆಗೋದಿಲ್ಲ. ಆದರೆ ನಮ್ಮ ಊರಿನವರು ಅದು ಸರಿ ಅಂತೇಳಿ ಅವರಿಗೆ ನನಗೆ ಕಂಡು ಅವರಿಗೆ ಸಹಕಾರ ನೀಡೋದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ಅದು ನಮ್ಮ ದೇವಳದ ಪಶ್ಚಿಮ ಭಾಗದಲ್ಲಿರುವಂಥ ಒಂದು ಮೇಲ್ಚಾವಡಿ ಕೆಲಸ, ಅದು ನಮ್ಮ ಶಾಸಕರ ನಿಧಿಯಿಂದ ಆಡುವಂಥದ್ದು 10 ಲಕ್ಷದ ಶಾಸಕರ ಮತ್ತು ದೇಣಿಗೆ ಸಂಗ್ರಹ ಕೂಡ 10 ಲಕ್ಷ. ಒಂದು ದಿನ 29ನೇ ತಾರೀಕು ಪ್ರಥಮ ದಿನ ಮಡಂತ್ಯಾರು ಕಡೆಯಿಂದ ಅಲ್ಲಿ ಉಜಿರೆ ಬೆಳ್ತಂಗಡಿ ಮದ್ದಡ್ಕ ಪನಕಜೆ ಮಡಂತ್ಯಾರು
ಈ ಕಡೆ ಪುಂಜಲ್ಕಟ್ಟೆ ಮೊಹಮ್ಮದ್ ಬದವು ಮತ್ತು ಆರಿಂಕಿ ಈ ಕಡೆಯಿಂದ 29ನೇ ತಾರೀಕಿಗೆ ಮೊದಲ ದಿವಸ ಹೊರೆಕಾಣಿಕೆ ಬರಲಿಕ್ಕೆ ಇದೆ. 30ನೇ ತಾರೀಕು ತಣ್ಣೀರು ಪಂಥ ಕಡೆಯಿಂದ ಅಂದರೆ ಕಲ್ಲೇರಿ ಕಡೆಯಿಂದ ಕಲ್ಲೇರಿಯಲ್ಲಿ ಸೇರಿ ಆ ಕಡೆ ಉರುವಾಲು ಬಾರಿಯ ಬಿಳಿಗುಡು ತೆಕ್ಕಾರು ಈ ಕಡೆಯಿಂದ ಬಂದು ಕಲ್ಲೇರಿ ಕರಾಯ ತಣ್ಣೀರು ಪಂಥ ಅಲಕ್ಕೆ ಕುತ್ತಿಲ ಈ ಕಡೆಯಿಂದ ಎಲ್ಲ ಹೊರೆಕಾಣಿಕೆಗಳು ಅವತ್ತು 30ನೇ ತಾರೀಕಿಗೆ ಬರಲಿಕ್ಕೆ ಮಚ್ಚಿನ ಗ್ರಾಮದವರಿಗೆ 31ನೇ ತಾರೀಕು ನಾವು ಕೂಡ ಎಲ್ಲ ಮನೆಯಿಂದ ವಿಜೃಂಭಣೆಯಿಂದ ನಾವು ಹೊರೆಕಾಣಿಕೆಯನ್ನು ತರಲಿಕ್ಕೆ ಇದೆ. 3 ದಿವಸದ ಕಾರ್ಯಕ್ರಮ. ಅದು ಸಂಜೆ 3:30 ಗಂಟೆಯಿಂದ ಪ್ರಾರಂಭ ಆಗಿ 6 ಗಂಟೆ ಮೊದಲು ನಮ್ಮ ದೇವಸ್ಥಾನಕ್ಕೆ ತಲುಪಬೇಕು. ಈ 3 ಹೊರೆಕಾಣಿಕೆ ಕಲಿತು 1ನೇ ತಾರೀಕಿಂದ ಇಲ್ಲಿ ದೇವಸ್ಥಾನದ ವಿಧಿವಿಧಾನದ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭ ಆಗ್ತದೆ. ಮತ್ತು ಪ್ರತಿ ದಿವಸ ಕೂಡ 31ನೇ ತಾರೀಕಿನ ಹೊರತು ಬೆಳಿಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಅನ್ನ ಸಂತರ್ಪಣೆ. ಒಟ್ಟಾರೆಯಾಗಿ ಅಲ್ಲಿ ಒಂದು ಇಡೀ ನಮ್ಮ ಅಂದಾಜಿನ ಪ್ರಕಾರ 50,000 ಜನ ಮೇಲ್ಪಟ್ಟು ನಮಗೆ ಈ ಒಟ್ಟು ಬ್ರಹ್ಮಕಲಶದಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದಕ್ಕೆ ಮೇಲ್ಪಟ್ಟು ಯಾಕಂದರೆ ನಾವು ಮೊನ್ನೆ ಬ್ರಹ್ಮರಥ ಬರುವಾಗಲೂ ನಾವು ನಿರೀಕ್ಷೆ ಕಡಿಮೆ ಇತ್ತು, 1,500 ಅಂತ 3,000 ಜನ ದಾಟಿ ಬ್ರಹ್ಮರಥ ಮೆರವಣಿಗೆ ಬಂದಿದೆ. ಆ ರೀತಿ ಯಾಕಂದರೆ ಬಳ್ಳಮಂಜದ ದೇವರ ಕಾರಣಿಕ ನಮಗೆಲ್ಲ ಇಡೀ ಜಿಲ್ಲೆಯಲ್ಲಿ ಗೊತ್ತು, ಇಲ್ಲಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಹಾಗಾಗಿ ನಾಗಕ್ಷೇತ್ರ ಇಲ್ಲಿ ಅನೇಕ ಭಕ್ತರಿದ್ದಾರೆ, ಹೊರಗಿನ ದೂರದ ಭಕ್ತರಿದ್ದಾರೆ. ಬ್ರಹ್ಮಕಲಶೋತ್ಸವಕ್ಕೆ ಬಹಳಷ್ಟು ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಬೇರೆ ಬೇರೆ ಸಮಿತಿ ಮಾಡಿಕೊಂಡು ನಾವು ಮಾಡಿದ್ದೇವೆ. ಈಗಾಗಲೇ ಅನ್ನ ಬಡಿಸಲಿಕ್ಕೆ ಅಂತೇಳಿ ಒಂದಷ್ಟು ಟೀಮು ಮತ್ತು ಈಗಾಗಲೇ ಎಲ್ಲ 6 ದಿನಕ್ಕೆ ಕೂಡ ಪ್ರತ್ಯೇಕ ತಂಡಗಳು ಬೇರೆ ಬೇರೆ ಗ್ರಾಮದಿಂದ ಮತ್ತು ಗ್ರಾಮದ ಬೇರೆ ಬೇರೆ ಮಂಡಳಿಗಳು, ಭಜನಾ ಮಂಡಳಿಗಳು, ಯುವಕ ಮಂಡಳಗಳು ಈ ರೀತಿ ಎಲ್ಲ ಮಂಡಲಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ, ಯಾವುದೇ ಗೊಂದಲ ಇಲ್ಲ. ಮತ್ತು ಕೆಲಸ ಕೂಡ ಆಗಿದೆ. ನೀವು ಈಗ ನಾವು ಸ್ವಲ್ಪ ಮೊನ್ನೆ ಮಳೆಗೆ ಚಪ್ಪರಗಳೆಲ್ಲ ಕೆಲವೆಲ್ಲ ಆಗಲಿಕ್ಕೆ ಇದೆ, ಇದೆಲ್ಲ ನಾಡಿದಾಗ ಆಗಿ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಮತ್ತು ಸ್ವಚ್ಛತಾ ಕಾರ್ಯಕ್ರಮ ನಾವು ಭಾಳ ಪ್ರಾಧಾನ್ಯತೆ ನಾವು ಯಾರು ಆಡಳಿತ ಮುಖ್ಯಸ್ಥರಲ್ಲಿ ಕೇಳಿದಾಗ ಬಂಟಿಂಗ್ಸ್ ಕಟ್ಟೋ ವಿಚಾರದಲ್ಲಿ ಎಲ್ಲ ಕಟ್ಟಬೇಕು ಅಂತ ಕೇಳುವಾಗ ನೀವು ಮೊದಲು ಅಲ್ಲಿ ನೆಲವನ್ನು ಆ ಬಂಟಿಂಗ್ಸ್ನ ಅಡಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಿದ್ದರೆ ಕಟ್ಟಿ ಅಂತ ಹೇಳಿದರು. ಅಂದರೆ ನಾವೀಗ ಇಲ್ಲಿಂದ ಮಡಂತ್ಯಾರಿಂದ ಹಿಡಿದು ಸಾಧಾರಣ ಕಲ್ಲೇರಿ ತನಕ ಬರ್ತದೆ ಬಂಟಿಂಗ್ಸ್. ಆವಾಗ ಅದರ ಅಡಿಯಲ್ಲಿ ಪ್ಲಾಸ್ಟಿಕ್ಗಳು ಬಲ್ಲೆಗಳೆಲ್ಲ ಇದ್ದರೆ ಅದೆಲ್ಲ ಕಸ ಕಡ್ಡಿಗಳಿದ್ದರೆ ತುಂಬ ತೊಂದರೆ ಆಗ್ತದೆ, ಅದು ಚೆಂದ ಕಾಣೋದಿಲ್ಲ. ನಮ್ಮ ಅಷ್ಟಸಂಪಿಗೆ ತಯಾರ ಕಲ್ಪನೆ ಇದೆ, ದೇವಸ್ಥಾನ ಸ್ವಚ್ಛ, ನಮ್ಮದು ಊರು ಸ್ವಚ್ಛ ಆಗಬೇಕು, ದೇವಸ್ಥಾನದಲ್ಲಿ ಉತ್ಸವ ಆಗುವಾಗ ಇಡೀ ಊರಿನಲ್ಲಿ ಆ ಸ್ವಚ್ಛತೆ ಕಾಪಾಡಬೇಕು ಅನ್ನೋಂಥ ಮೊದಲಿಂದ ನಮ್ಮಲ್ಲಿ ಈಗ ಪ್ರತಿ ಸಲ ಹೇಳುವಾಗ ಇವು ಸ್ವಚ್ಛತೆಗೆ ಭಾರಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ನಾವೆಲ್ಲ ಊರಿನವರಲ್ಲಿ ಕೂಡ ಇದರಲ್ಲಿ ವಿನಂತಿ ಮಾಡ್ತೇವೆ. ಬ್ರಹ್ಮಕಲಶೋತ್ಸವದ ಧಾರ್ಮಿಕ ವಿಧಿವಿಧಾನಗಳ ಮುಖ್ಯಾಂಶವನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಈವಾಗ ಹೇಳಿದಂತೆ ಬ್ರಹ್ಮಕಲಶೋತ್ಸವ ಇದು ಮೊದಲ ಬಾರಿಗೆ ಬ್ರಹ್ಮಕಲಶೋತ್ಸವ ಆಗುವಾಗ ಅನಂತೇಶ್ವರ ಗರ್ಭಗುಡಿಯ ನವೀಕರಣ ಆಗಿ ಹೊಸ ನಿರ್ಮಾಣ ಆಗಿ ಬ್ರಹ್ಮಕಲಶೋತ್ಸವ ಆಗಿತ್ತು. 2ನೇ ಬಾರಿ ಮತ್ತೆ ಸುತ್ತಪೋಳಿಯ ನವೀಕರಣ ಆಗಿ ಸಂಪೂರ್ಣ ನವೀಕರಣ ಆಗಿ 2ನೇ ಬಾರಿ 12 ವರ್ಷಗಳ ಹಿಂದೆ ಬ್ರಹ್ಮಕಲಶ ಆಗಿತ್ತು. ಈಗ ಮತ್ತೆ 3ನೇ ಬಾರಿ ಈಗ ಈಶ್ವರ ದೇವರ ಗರ್ಭಗುಡಿಯ ನವೀಕರಣ ಆಗಿ ಈಗಾಗಲೇ ಬಾಲಾಲಯದಲ್ಲಿ ಈಶ್ವರ ದೇವರನ್ನು ಇಟ್ಟಿದ್ದೇವೆ. ಹೊಸತಾದಂಥ ವಾಸ್ತುಶಾಸ್ತ್ರ ಪ್ರಕಾರ ಹೊಸದಾದಂಥ ಗರ್ಭಗುಡಿ ಮಂಟಪ ನಿರ್ಮಾಣ ಆಗಿ ಅಲ್ಲಿ ಈಶ್ವರ ದೇವರ ಲಿಂಗದ ಪ್ರತಿಷ್ಠೆ ಪೂರ್ವಕ ಬ್ರಹ್ಮಕಲಶ ನಡೆಯುತ್ತಿದೆ. ಅದರ ಜೊತೆಗೆ ದೇವಸ್ಥಾನದ ಧ್ವಜಸ್ತಂಭವನ್ನು ಕೂಡ ಹೊಸದಾಗಿ ಮಾಡಲಾಗಿದೆ. ಸುಮಾರು 80 ವರ್ಷಗಳ ಹಿಂದೆ ಪ್ರತಿಷ್ಠೆಗೊಂಡಂತಹ ನೂತನ ಧ್ವಜಸ್ತಂಭವನ್ನು ತೆಗೆದು ನೂತನ ಧ್ವಜಸ್ತಂಭದ ಪ್ರತಿಷ್ಠೆಯಾಗಿದೆ. ಅದೇ ರೀತಿ ಬ್ರಹ್ಮರಥ ದೇವರ ಷಷ್ಠಿ ಮಹೋತ್ಸವಕ್ಕೆ ಎಳೆಯತಕ್ಕಂತಹ ದೊಡ್ಡ ಬ್ರಹ್ಮರಥವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳು 30 ಸಾಯಂಕಾಲ ಋತ್ವಿಜರ ಆಗಮನದೊಂದಿಗೆ ಪ್ರಾರಂಭ ಆಗ್ತದೆ. ಅಲ್ಲಿ ಮುಖ್ಯವಾದಂತಹ ಅದರ ನಂತರ ನಡೆಯುವ ಮುಖ್ಯವಾದ ಧಾರ್ಮಿಕ ಕಾರ್ಯಕ್ರಮ ಅಲ್ಲಿ ಕೆಲವು ವಿಶೇಷ ಹೋಮಾದಿಗಳು ನಡೆಯುತ್ತಿದೆ. 31ನೇ ತಾರೀಕು ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಮಹಾಗಣಪತಿ ಯಾಗ ಅಂತ ನಡೆಯುತ್ತಿದೆ. ಮತ್ತು 1ನೇ ತಾರೀಕಿಗೆ ಪೂರ್ಣ ನವಗ್ರಹ ಯಾಗ ನಡೆದು ಈಶ್ವರ ದೇವರ ಲಿಂಗದ ಬಿಂಬಶುದ್ಧಿ ಅಂತೆಲ್ಲ ನಡೆದು ಈಶ್ವರ ದೇವರ ಲಿಂಗದ ಅಧಿವಾಸ 1ನೇ ತಾರೀಕು ಸಾಯಂಕಾಲ ನಡೆಯುತ್ತದೆ. ಈಶ್ವರ ದೇವರ ಲಿಂಗ ಪುನಃ ಪ್ರತಿಷ್ಠೆ ಆಗತಕ್ಕದ್ದು 2ನೇ ತಾರೀಕು ಏಪ್ರಿಲ್ 2 ಗುರುವಾರ ಪೂರ್ವಾಹ್ನ 9:25 ನಡೆಯತಕ್ಕಂತಹ ವೃಷಭಲಗ್ನ ಸುಮುಹೂರ್ತದಲ್ಲಿ ಈಶ್ವರ ದೇವರ ಲಿಂಗದ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಪ್ರತಿಷ್ಠೆ ಎಲ್ಲ ನಡೆಯಲಿಕ್ಕಿದೆ. ಅದೇ ದಿನ ನಾಗ ಪ್ರತಿಷ್ಠೆಯನ್ನು ಮಾಡುವ ಸಂಕಲ್ಪವೂ ಕೂಡ ಮಾಡಲಾಗಿದೆ. ಮತ್ತು 3ನೇ ತಾರೀಕಿನ ದಿವಸ ಶುಕ್ರವಾರ ವಿಶೇಷ ನಮ್ಮ ನೂತನ ಧ್ವಜಸ್ತಂಭದ ಮೇಲೆ ನಂದಿವಾಹನದ ಪ್ರತಿಷ್ಠಾಪನೆ ನಡೆಯಲಿಕ್ಕಿದೆ. ಅದು ಕೂಡ ಬೆಳಗ್ಗೆ 9:35 ವೃಷಭ ಲಗ್ನದ ನಡೆದರೆ 11 ಗಂಟೆಯ ಮಿಥುನ ಲಗ್ನದಲ್ಲಿ ನೂತನ ಬ್ರಹ್ಮರಥವನ್ನು ಅನಂತೇಶ್ವರ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ 3ನೇ ತಾರೀಕಿನ ದಿವಸ ನಡೆಯಲಿಕ್ಕಿದೆ.
ಆ ದಿವಸ ಮಹಾವಿಷ್ಣು ಯಾಗ ಮತ್ತು ಸಾಯಂಕಾಲ ಚಕ್ರಾಬ್ಜ ಮಂಡಲ ಪೂಜೆ ಮತ್ತು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. 4ನೇ ತಾರೀಕಿಗೆ ರುದ್ರಯಾಗ, ಶ್ರೀ ರುದ್ರಯಾಗ ಈಶ್ವರ ದೇವರ ಪ್ರೀತಿಗೋಸ್ಕರ 4ನೇ ತಾರೀಕು ತತ್ವಹೋಮದ ಜೊತೆಗೆ ರುದ್ರಯಾಗವನ್ನು ನಡೆಯುತ್ತಿದೆ. ಅದೇ ದಿವಸ ಸಾಯಂಕಾಲ ಭದ್ರಕ ಮಂಡಲ ಪೂಜೆ ನಡೆಯುತ್ತಿದೆ. ಮತ್ತು ಅನಂತೇಶ್ವರ ದೇವರಿಗೆ 500 ಕಲಶ ಸಹಿತ ಬ್ರಹ್ಮಕಲಶಾದಿವಾಸ, ಈಶ್ವರ ದೇವರಿಗೆ 300 ಕಲಶ ಸಹಿತ 25 ದ್ರವ್ಯಗಳ ಬ್ರಹ್ಮಕಲಶಾದಿವಾಸ ನಡೆದಿತ್ತು. ಆ ಕಲಶಾದಿವಾಸ ಬಿಂಬಾದಿವಾಸ ಎಲ್ಲ ಆಗುವಾಗ 10 ಕುಂಡಗಳಲ್ಲಿ ಅಲ್ಲಿ ಒಳಗಿನಿಂದ ಅಧಿವಾಸ ಹೋಮಗಳೆಲ್ಲ ನಡೆಯುತ್ತದೆ. ಮತ್ತು 5ನೇ ತಾರೀಕು ಆದಿತ್ಯವಾರ ಬೆಳಗ್ಗೆ 6 ಗಂಟೆಯಿಂದ ಬ್ರಹ್ಮಕಲಶಾಭಿಷೇಕ ಆರಂಭವಾಗಿ 9:30ರಿಂದ 10 ಗಂಟೆಯ ಒಳಗೆ ವೃಷಭ ಲಗ್ನದ ಮುಹೂರ್ತದಲ್ಲಿ ಶ್ರೀ ಅನಂತ ದೇವರಿಗೆ ಮತ್ತು ಈಶ್ವರ ದೇವರ ಸನ್ನಿಧಾನಗಳಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದೆ. ಬ್ರಹ್ಮಕಲಶ ಆದ ನಂತರ ಮಹಾಪೂಜೆಯಾಗಿ ದೇವರು ಬ್ರಹ್ಮರಥ ಉತ್ಸವಕ್ಕೆ ಹೊರಡಲಿಕ್ಕಿದ್ದಾರೆ. ಸುಮಾರು ಮಧ್ಯಾಹ್ನ ಸಾಮಾನ್ಯ 11:30 ಗಂಟೆಯ ಹೊತ್ತಿಗೆ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ. ಮತ್ತು ಬ್ರಹ್ಮರಥದಿಂದ ದೇವರು ರಥೋತ್ಸವವಾಗಿ ಹೊರಗೆ ಬಂದು ಮತ್ತು ಮಹಾ ಅನ್ನ ಸಂತರ್ಪಣೆ ಪಲ್ಲ ಪೂಜೆಯಾಗಿ ಮತ್ತು ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ರಾತ್ರಿ ಮತ್ತು ಭೂತಬಲಿ ಉತ್ಸವವಾಗಿ 6ನೇ ತಾರೀಕಿಗೆ ಸಂಪ್ರೋಕ್ಷಣ ಕಲಶಾಭಿಷೇಕ ಆಗಿ ಮಹಾಮಂತ್ರಾಕ್ಷತೆ ಕಾರ್ಯಕ್ರಮ ನಡೆಯುತ್ತಿದೆ. ಹೀಗೆ ಒಟ್ಟಿಗೆ ಆಮೇಲೆ ನಮ್ಮ ಧಾರ್ಮಿಕ ಕೆಲಸಗಳು 30ನೇ ತಾರೀಕು ಸೋಮವಾರ ಸಂಜೆ ಪ್ರಾರಂಭವಾದರೆ 6ನೇ ತಾರೀಕು ಸೋಮವಾರದವರೆಗೆ, ಒಂದು ಸೋಮವಾರದಿಂದ ಇನ್ನೊಂದು ಸೋಮವಾರದವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಇದು ಹೊರೆಕಾಣಿಕೆ ಮೆರವಣಿಗೆ ಎಲ್ಲ ಸೇರಿದಾಗ 29ನೇ ತಾರೀಕಿನಿಂದಲೇ ಆದಿತ್ಯವಾರದಿಂದಲೇ ಮತ್ತೊಂದು ಸೋಮವಾರದವರೆಗೆ ಸುಮಾರು 8 ದಿವಸಗಳ ಕಾರ್ಯಕ್ರಮಗಳು ನಡೆಯುತ್ತೆ. ಮುಖ್ಯವಾಗಿ ಈಶ್ವರ ದೇವರ ಲಿಂಗ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ, ಬ್ರಹ್ಮರಥೋತ್ಸವ, ನೂತನ ಬ್ರಹ್ಮರಥದಲ್ಲಿ ಪ್ರಥಮ ಬ್ರಹ್ಮರಥೋತ್ಸವ ಕೂಡ ಬ್ರಹ್ಮಕಲಶಾಭಿಷೇಕ ಕೂಡ ದೇವರಿಗೆ ನಡೆಯುತ್ತೆ. ಹೀಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ವೈಭವಪೇತವಾಗಿ ಸಂಪನ್ನಗೊಂಡಿದೆ. ಇಲ್ಲಿ ಯಾವಾಗಲೂ ಕೂಡ ಎಲ್ಲ ಕಾರ್ಯಕ್ರಮಗಳು, ಇಲ್ಲಿ ವಾರ್ಷಿಕ ಉತ್ಸವ ಇರ್ಬೋದು ಅಥವಾ ಷಷ್ಠಿ ರಥೋತ್ಸವ ಇರ್ಬೋದು, ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಾಧಾನ್ಯ ಕೊಟ್ಟಂಥ ಕ್ಷೇತ್ರ ಇದೆ. ಎಲ್ಲ ಉತ್ಸವಗಳಲ್ಲೇ ಜನರು ಭಾಗವಹಿಸ್ತಾರೆ ಬಿಟ್ಟರೆ ಹೊರಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆಯಲ್ಲಿ ಇರುವುದು. ಅದೇ ರೀತಿ ಉತ್ಸವ ಬ್ರಹ್ಮಕಲಶದಲ್ಲಿ ಕೂಡ ಅದೇ ರೀತಿಯ ವ್ಯವಸ್ಥೆ ಮುಂದುವರಿತಾ ಇದೆ. ಧಾರ್ಮಿಕ ಕೆಲಸಗಳಿಗೆ ಮಹತ್ವವನ್ನು ಕೊಟ್ಟು ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ. ಅದೇ ರೀತಿ ಈ ಸಲವೂ ಕೂಡ ಬ್ರಹ್ಮಕಲಶೋತ್ಸವ, ಈಶ್ವರ ದೇವರ ಲಿಂಗ ಪುನಃ ಪ್ರತಿಷ್ಠೆ, ನೂತನ ಧ್ವಜಸ್ತಂಭದ ಸಮರ್ಪಣೆ, ನೂತನ ಬ್ರಹ್ಮರಥದ ಸಮರ್ಪಣೆ ಮೂಲಕ ಬ್ರಹ್ಮಕಲಶಾಭಿಷೇಕ, ಹಾಗೆ ನೂತನ ಬ್ರಹ್ಮರಥದಲ್ಲಿ ಪ್ರಥಮ ಬ್ರಹ್ಮರಥೋತ್ಸವ ಕೂಡ ನಡೆಯಲಿದೆ. ತೀರ್ಥರೂಪರಾದಂಥ ಕೀರ್ತಿದೇಶ ಬೇರೆ ಬೇರೆ ಹರಿಕೃಷ್ಣ ತಂತ್ರಿಗಳು ಅವರು ಇಲ್ಲಿ ಈ ಹಿಂದೆ ಈಶ್ವರ ದೇವರ ಲಿಂಗದ ಪ್ರತಿಷ್ಠೆಯನ್ನು ಮಾಡಿದ್ದರು. ಒಂದು ಇಲ್ಲಿ ತುಂಬ ಈಶ್ವರ ದೇವರ ಗುಡಿ ಜೀರ್ಣತೆಯಲ್ಲಿರುವಾಗ ಹರ್ಷರಾಜ ಸಂಪಿಗೆತ್ತಾಯರ ಅಜ್ಜ ಹರಿಶ್ಚಂದ್ರ ಸಂಪಿಗೆತ್ತಾಯರ ನೇತೃತ್ವದಲ್ಲಿ ಇಲ್ಲಿ ಈಶ್ವರ ದೇವರ ಲಿಂಗದ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಮ್ಮ ತಂದೆಯವರ ನೇತೃತ್ವದಲ್ಲಿ ಹೆಚ್ಚಿನ ವೈದಿಕರೆಲ್ಲ ಬಂದು ಸೇರಿಕೊಂಡು, ಕಟೀಲ್ ಆಶ್ರಮರು ಸಾಮಗರು ಎಲ್ಲ ಬಂದು ಸೇರಿಕೊಂಡು ಇಲ್ಲಿ ಕಾರ್ಯಕ್ರಮಗಳಲ್ಲಿ ನಡೆದಿತ್ತು ಅಂತ ನಾವು ಹೇಳೋದಕ್ಕೆ ಕೇಳಿದ್ದೇವೆ. ನಾವು ಅದು ಗೊತ್ತಿರಲಿಲ್ಲ. ಮತ್ತು ನಮ್ಮ ತಂದೆಯವರು ಇಲ್ಲಿ 5 ವರ್ಷಗಳ ಕಾಲ ದೇವರ ನಿತ್ಯ ಪೂಜೆಯ ಕೈಂಕರ್ಯವನ್ನು ನಡೆಸ್ತಾ ಇದ್ದರು. ಆ ಒಂದು ಅವರ ಪೂಜೆಯ ಫಲವಾಗಿ ನಾವು ಇವತ್ತು ಇಲ್ಲಿ ತಂತ್ರ ಕಾರ್ಯವನ್ನು ನಡೆಸ್ತಾ ಇದ್ದೇವೆ. ಅವರು ಮತ್ತು ಇಲ್ಲಿ ಪೂಜೆ ಮಾಡ್ತಾ ಇದ್ದರು ಕೂಡ. ಮತ್ತು ಉಡುಪಿ ಸಂಸ್ಕೃತ ಕಾಲೇಜಲ್ಲಿ ಅಧ್ಯಾಪಕ ವೃತ್ತಿಸಿಕ್ಕೆ ಅಲ್ಲಿ ಸೇರಿದ ನಂತರವೂ ಇಲ್ಲಿ ಪಂಚಮಿ ಉತ್ಸವ ಮತ್ತು ವಾರ್ಷಿಕೋತ್ಸವಗಳಿಗೆ, ಪಂಚಮಿ ಷಷ್ಠಿ ಉತ್ಸವ ವಾರ್ಷಿಕೋತ್ಸವಗಳ ತಂತ್ರ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮತ್ತು 2ನೇಯ ದೇವರ ಗರ್ಭಗುಡಿಯ ನಿರ್ಮಾಣ ಆಗಿ ನೂತನ ಗರ್ಭಗುಡಿ ನಿರ್ಮಾಣದ ಬ್ರಹ್ಮಕಲಶವನ್ನು ಕೂಡ ನಮ್ಮ ತೀರ್ಥರೂಪರೇ ದೇವರಿಗೆ ಅಭಿಷೇಕವನ್ನು ಮಾಡಿದ್ದಾರೆ. 3ನೇಯ ಸುತ್ತುಕೋಳಿಯ ರಚನೆಯಾದಾಗಲೂ ಕೂಡ ಪಿರಿಚಾಮುಂಡಿ ದೈವದ ಪ್ರತಿಷ್ಠೆ ಬ್ರಹ್ಮಕಲಶವನ್ನೆಲ್ಲ ಅವರೇ ನಡೆಸಿದ್ದಾರೆ. ಈಗ ಮತ್ತೆ 4ನೇ ಬಾರಿ ಅವಕಾಶವನ್ನು ಕೂಡ ಅವರನ್ನು ನೆನೆಸಿಕೊಂಡು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಎಲ್ಲ ಶಿಷ್ಯರು ಮತ್ತು ಅವರ ನಾವು ಪುತ್ರರು ಶಿಷ್ಯರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಮಹತಾಪಾರ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಾರ್ಚ್ 29ರಿಂದ ಏಪ್ರಿಲ್ 6ನೇ ತಾರೀಕಿನವರೆಗೆ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು. ಈ ಕ್ಷೇತ್ರದ ತಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ದೇರಬೇಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿವರ್ಯರ ಮಾರ್ಗದರ್ಶನದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಕ್ಷೇತ್ರದ ಅನುವಂಶೀಯ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಹರ್ಷ ಸಂಪಿಗೆತ್ತಾಯರವರ ನೇತೃತ್ವದಲ್ಲಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಗಳು, ಬ್ರಹ್ಮಕಲಶೋತ್ಸವ ಕಾರ್ಯಗಳು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಸಂತಗೌಡ ಮರಕಡ ಇವರು ಸಹ
ಈ ಬ್ರಹ್ಮಕಲಶೋತ್ಸವದ ನೇತೃತ್ವವನ್ನು ಸಹ ವಹಿಸಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯ ಬರುವ ತಿಂಗಳು 6ನೇ ತಾರೀಕಿನವರೆಗೆ ಕ್ಷೇತ್ರದಲ್ಲಿ ನಡೀಲಿಕ್ಕಿರ್ತಕ್ಕಂಥ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ, ಮಚ್ಚಿನದ ಅನಂತೇಶ್ವರ ಸ್ವಾಮಿ ದೇವಸ್ಥಾನ, ಉಡುಪಿನ ಅನಂತ ಪದ್ಮನಾಭ ದೇವಸ್ಥಾನ, ಈ 3 ದೇವಸ್ಥಾನಗಳನ್ನು ಈ ಜಿಲ್ಲೆಯ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು. ಪ್ರಾಯಶಃ ನಮಗೂ ಭಾಳ ಖುಷಿ ಇದೆ. ಅನಂತೇಶ್ವರ ದೇವಸ್ಥಾನದ ಷಷ್ಠಿಯ ಸಂದರ್ಭಗಳಲ್ಲಿ ಮೊದಲು ತೇರೆ ರಥ ಎಳೆಯುವಂಥದ್ದು ಸುಬ್ರಹ್ಮಣ್ಯದಲ್ಲಿ, ದ್ವಿತೀಯದಾಗಿ ನಮ್ಮ ಈ ಬಳ್ಳಮಂಜದ ಕ್ಷೇತ್ರದಲ್ಲಿ ರಥ ಎಳೆಯುವಂಥದ್ದು, ಆಮೇಲೆ ಉಡುಪಿನಲ್ಲಿ ರಥ ಎಳೆಯುವಂಥ ಪದ್ಧತಿ ಪ್ರತಿ ಅನೇಕ ವರ್ಷದ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಪ್ರಾಯಶಃ ಇಂಥ ಕ್ಷೇತ್ರದಲ್ಲಿ ಒಂದು ವಿನೂತನವಾಗಿ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೇ ಈ ಬ್ರಹ್ಮಕಲಶೋತ್ಸವ ನಡಿಬೇಕೆನ್ನುವಂಥದ್ದು ನಮ್ಮ ಅನುವಂಶೀಯ ಆಡಳಿತ ಮುಕ್ತೇಶ್ವರರ ಒಂದು ಮನಸ್ಸಿನ ಭಾವನೆ. ಆ ಕಾರಣಕ್ಕೋಸ್ಕರ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಯಾವ ರೀತಿ ನಡೀತದೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೀತದೆ ಅನ್ನುವಂಥದ್ದು ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಬೇಕು, ಭಕ್ತರು ಅರ್ಥ ಮಾಡಿಕೊಳ್ಬೇಕೆನ್ನುವಂಥ ಸಚ್ಚಿಂತನೆಯಿಂದ ಪ್ರಾಯಶಃ ಈ ವರ್ಷದ ಧಾರ್ಮಿಕ ಬ್ರಹ್ಮಕಲಶೋತ್ಸವವನ್ನು ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಕ್ಷೇತ್ರದಿಂದ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಶ್ನೆ ಬಂತು, ಏನು ಧಾರ್ಮಿಕ ಕಾರ್ಯಕ್ರಮ ಇಲ್ವಾ ಅಥವಾ ಗೆಸ್ಟ್ಗಳು ಬರೋದಿಲ್ವಾ ಅಂತ. ಯಾವ ಗೆಸ್ಟು ಬಂದ್ರೂ, ಯಾವ ಕಾರ್ಯಕ್ರಮಗಳು ಬಂದರೂ ದೇವರ ಮುಂದೆ ಆ ದೇವರ ಕಾರ್ಯಕ್ರಮಗಳೇ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದಲ್ಲಿ ಪ್ರಾಧಾನ್ಯತೆಯನ್ನು ಪಡಿಬೇಕೆನ್ನುವಂಥ ಚಿಂತನೆಯಿಂದ ಈ ಒಂದು ನಿಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು. ಪ್ರಾಯಶಃ ಇದು ಇಡೀ ಒಂದು 2 ಜಿಲ್ಲೆಗೆ ಮಾದರಿಯಾಗಿ ಆಗಿರ್ತಕ್ಕಂಥ ಬ್ರಹ್ಮಕಲಶ. ಇಲ್ಲದಿದ್ದರೆ ಯಾವುದೇ ಬ್ರಹ್ಮಕಲಶೋತ್ಸವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಏನು ನಡೀತದೆ ಅನ್ನುವಂಥದ್ದು ಬಂದಿರುವ ಭಕ್ತರಿಗೆ ಗೊತ್ತಿರೋದಿಲ್ಲ. ಅವರು ಯಾವುದೋ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಅವರ ಭಾಗವಹಿಸುವಿಕೆ ಇರ್ತದೆ. ಆದರೆ ಇಲ್ಲಿ ಅವರು ಬಂದಿರುವಂಥ ಪ್ರತಿ ಭಕ್ತನೂ ಇಲ್ಲಿ ಅವತ್ತು ನಡೀತಕ್ಕಂಥ ಆ ಸಂದರ್ಭದಲ್ಲಿ ನಡೀತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನೋಡಬೇಕು. ಆ ಪರಂಪರೆ ಏನಿದೆ, ಆ ಒಂದು ಪದ್ಧತಿ ಏನಿದೆ, ಅದು ಮುಂದಿನ ಮಕ್ಕಳು ಸಹ ಅರ್ಥ ಮಾಡಿಕೊಂಡು ಇನ್ನಷ್ಟು ಹೆಚ್ಚು ಧಾರ್ಮಿಕ ಕಾರ್ಯಗಳಲ್ಲಿ ದೇವಸ್ಥಾನದ ಈ ಧಾರ್ಮಿಕ ದೈನಂದಿನವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸಬೇಕೆನ್ನುವಂಥ ಪ್ರೇರಣೆಯನ್ನು ಕೊಡ್ತಕ್ಕಂಥ ಬ್ರಹ್ಮಕಲಶೋತ್ಸವ ನಮ್ಮ ಬಳ್ಳಮಂಜದ ಬ್ರಹ್ಮಕಲಶೋತ್ಸವ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಪ್ರಾಯಶಃ ಈ ಒಂದು ಬ್ರಹ್ಮಕಲಶೋತ್ಸವದ ನಿಟ್ಟಿನಲ್ಲಿ ಈಗಾಗಲೇ ಈಶ್ವರ ದೇವಸ್ಥಾನವನ್ನು ಗುಡಿಯನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ಭಾಳ ಖುಷಿ ಇದೆ. ಏನಂತ ಹೇಳಿದ್ರೆ ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭ ಆದ ದಿನದಿಂದ ಇವತ್ತಿನವರೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅದರ ಜೊತೆಯಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಇಲ್ಲಿ ಶ್ರಮದಾನ ಇದೆ ಅನ್ನುವಂಥದ್ದು ಒಂದು ವಾಟ್ಸಪ್ ಮೆಸೇಜ್ ಹಾಕಿದರೆ ಸಾಕು, 100 ಜನ ಸ್ವಯಂ ಸೇವಕರು ಬಂದು ಆ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಪರಿಪಾಠವನ್ನು ನೋಡಿದಾಗ ಈ ದೇವಸ್ಥಾನದ ಬಗ್ಗೆ ಭಕ್ತರಿಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ಅದು ತೋರಿಸ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಹರ್ಷ ಸಂಪಿಗೆ ತಯಾರ ಒಂದು ಒಳ್ಳೆಯ ಕಲ್ಪನೆ, ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗಬೇಕಾದ್ರೆ ಊರು ಸ್ವಚ್ಛ ಆಗಬೇಕು ಅನ್ನುವಂಥ ಒಂದು ಕಲ್ಪನೆ. ಆ ಊರು ಸ್ವಚ್ಛಾಗಿ ಊರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಅದೊಂದು ಸಾಂಕೇತಿಕವಾಗಿ ಇದ್ದರೂ ಸಹ ಅದೊಂದು ಮನಸ್ಸಿನ ಪರಿವರ್ತನೆಯನ್ನು ತರಲಿಕ್ಕೆ ಒಂದು ಒಳ್ಳೆಯ ಒಂದು ಕಾರ್ಯ ಎನ್ನುವಂಥದ್ದನ್ನು ಸಹ ಹರ್ಷ ಸಂಪಿಗೆ ತಯಾರವರಿನ ಆಶಯ ಇದೆ. ಆ ಆಶಯ ಈ ಒಂದು ಜೀರ್ಣೋದ್ಧಾರಗೊಂಡಿರ್ತಕ್ಕಂಥ ದೇವರ ಪ್ರತಿಷ್ಠೆ ಆಗ್ತದೆ ಮತ್ತು ಬ್ರಹ್ಮಕಲಶೋತ್ಸವ 2ನೇ ತಾರೀಕಿಗೆ ಪ್ರತಿಷ್ಠೆ ಆಗ್ತದೆ, 5ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಬ್ರಹ್ಮರಥೋತ್ಸವ ಸಹ ಈ ಕ್ಷೇತ್ರದಲ್ಲಿ ನಡೀಲಿಕ್ಕೆ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೊಸ ಧ್ವಜಸ್ತಂಭ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹೊಸ ಧ್ವಜಸ್ತಂಭ ಈಗಾಗಲೇ ಅಳವಡಿಕೆ ಕಾರ್ಯ ನಡೀತಾ ಇದೆ. ಅದರ ಜೊತೆ ಹೊಸ ರಥ ಹೊಸ ಬ್ರಹ್ಮರಥದ ಮೂಲಕ ದೇವರು ಈ ವರ್ಷ ರಥೋತ್ಸವದಲ್ಲಿ ಕೂತ್ಕೊಳ್ಳುವಂಥ ಒಂದು ಯೋಗವನ್ನು ನೋಡುವಂಥ ಯೋಗವನ್ನು ನನಗೆ ದೇವರು ಕರುಣಿಸಿರ್ತಕ್ಕಂಥದ್ದು. ಪ್ರಾಯಶಃ ಈ ಎಲ್ಲ ಆ ಕಾರ್ಯದಲ್ಲಿ ನಮ್ಮ ಊರ ಮತ್ತು ಪರ ಊರ, ಯಾಕಂದರೆ ಮತ್ತು ಬಳ್ಳಮಂಜದ ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ನಾವು ಬರೀ ತಾಲೂಕು ಅಂತ ಇದಕ್ಕೆ ಹೇಳಲಿಕ್ಕಿಲ್ಲ. ಯಾಕಂದರೆ ಷಷ್ಠಿಯ ಸಂದರ್ಭದಲ್ಲಿ ಜಿಲ್ಲೆ ಅಂತರ್ಜಿಲ್ಲೆ ಎಲ್ಲ ಭಕ್ತರುಗಳು, ರಾಜ್ಯದ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ಕ್ಷೇತ್ರ ಇದು. ಎಲ್ಲ ರಾಜ್ಯದ ಪರ ಊರಿನ ಎಲ್ಲ ಭಕ್ತರು ನಾಡ್ದು ನಡೆಯತಕ್ಕಂಥ ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ಭಾಗವಹಿಸಬೇಕು ಎನ್ನುವಂಥ ವಿನಂತಿಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ, ತಂತ್ರಿಯವರ ಪರವಾಗಿ ಮತ್ತು ಕ್ಷೇತ್ರದ ಅನುವಂಶೀಯ ಆಡಳಿತ ಮುಕ್ತೇಶ್ವರರ ಪರವಾಗಿ ಹೃತ್ಪೂರ್ವಕವಾಗಿ ಮಾಧ್ಯಮದ ಮುಖಾಂತರ ಎಲ್ಲ ಭಕ್ತರ ಹತ್ರ ವಿನಂತಿ ಮಾಡ್ತೇನೆ.